ಮಾಡ್ರಿ. ಚುನಾವಣೆ ನಡೀತಾ ಇದೆ. ಇನ್ನೂ ನಮ್ಮ ಚುನಾವಣೆ ಇರೋದು 28ಕ್ಕೆ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘ. ಸೊ ಅದ್ರ ಪೂರ್ವಭಾವಿ ತಯಾರಿ ಮಾಡ್ತಾಯಿದ್ವಿ. ಸೊ ಎಲ್ಲ ಕಡೆ ಹೋಗಿ ಭೇಟಿ ಆಗ್ತಾಯಿದ್ವಿ. ಜನರನ್ನು ಮನವೊಲಿಸ್ಲಿಕ್ಕೆ ಇನ್ನೂ 20 ವರ್ಷ ಟೈಮ್ ಇದೆ. ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈ DCC ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಸರ್ ಸಾಕಷ್ಟು ಕ್ಷೇತ್ರದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಗೊಂದಲ ಆಗಿರುವಂಥದ್ದು ಸರ್. ಎಲ್ಲೋ ತಮ್ಮ ಮೇಲೆ ಅಥವಾ ಯಾರ ಬೇರೆಯವ್ರ ಹೊರಗಿನವ್ರು ಬಂದು ಈ ರೀತಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನ ಮಾಡ್ತಿರುವಂಥದ್ದು. ಹೇಳ್ತಾರೆ, ಹೇಳೋಕ್ಕೇನು ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ ಅದಕ್ಕೆ. ಹೇಳೋರು ಹಂಗೆ ಭಾಷಣ ಮಾಡ್ತಾರೆ. ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು. ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ. ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಆ ಘರ್ಷಣೆ ಆಗ್ತಾವೆ. ಅದಕ್ಕೂ ನಮಗೂ ಲಿಂಕ್ ಮಾಡಲಿಕ್ಕೆ ಆಗೋಲ್ಲ. ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ. ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗೆ ನಡೆದಿದೆ. ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಿನವರು ಪ್ರಮುಖರ ಜಗಳ ಅದು. ಆದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಆದರೆ ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು. 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತಿತ್ತು ಘರ್ಷಣೆ. ಸೊ ಆಗಿಲ್ಲ. 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ ಆಗ್ತಾಯಿದೆ. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಬಾಗಿವಾಡಿಯಲ್ಲಿ ಕೆಲವ್ರನ್ನ ಅಲ್ಲೇ ಇಟ್ಕೊಂಡು ಕೂತಾರೆ. ಅವರು ಸೆಕ್ರೆಟ್ರಿಗಳು ಅದಾರ, ಮೆಂಬರು ಅದಾರ, ಹೊರಗೆ ಬರ್ತಾಯಿಲ್ಲ ಅವರು. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾಯಿಲ್ಲ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂಥ ನಮ್ಮ ಭಾವನೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಎಲ್ಲಿ ಈಗ ಆಲ್ರೆಡಿ ಅವರೇ ಬಂದು ಮಾಡ್ತಿದ್ದಾರಲ್ಲ. ಎಷ್ಟು ಗಾಡಿ ತೊಗೊಂಬಂದಿರೋರು? ಎಷ್ಟು ಬಂದಿರ್ತಾವೆ? ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರ? ಮತ್ತೆ ಅದನ್ನು ನೀವು ಅವ್ರ ಪ್ರಶ್ನೆ ಮಾಡಬೇಕಲ್ಲ. 10 ಗಾಡಿ ಬರೋಂಥದ್ದು ಏನಿತ್ತು? ಒಬ್ಬರು ನಾವು 8 ಗಾಡಿ ತೊಗೊಂಬಂದಿವಿ, ಒಬ್ಬರೇ ಇದ್ದೀವಿ ನಾವು. ಅದನ್ನು ಅವ್ರು ಕೇಳಿ. ಮನೆ ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದಿರೋ, ಎಷ್ಟು ಗಾಡಿ ತೊಗೊಂಬಂದರು, ಎಲ್ಲಿ ಕೂತಿರೋ ಅವರು? ಸೊಸೈಟಿ ಬಂದು ಕುಂತ ಮುಂದೆ ಹಾಕ್ಸಿರೋದು. ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮಧ್ಯಾಳಿದು ಕೇಳಿ. ಬೆಳಗ್ಗೆ 15-20 ಗಾಡಿ ತೊಗೊಂಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ಸೊ ಇದು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತದೆ. ಸರ್, ಅವ್ರ ಬಳಿ 55-60 ಜನ ನಮ್ಮ ಕಡೆ ಬೆಂಬಲ ಇದೆ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರ ಕಡೆ ಅವ್ರ ಹತ್ರ ಸರ್? ಅದು ಈಗ ಹೆಂಗೆ ಗೊತ್ತಾಗೋದ್ರಿ? ಅದು ಡಬ್ಬಿ ಹೊಡೆದ ಮೇಲೆ ಗೊತ್ತಾಗೋದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಯ್ತು ಯಾರ ಕಡೆ ಎಷ್ಟಿದೆ ಅಂತ. ಈಗ ನಾವು ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಸುಮಾರು 50-60 ಚುನಾವಣೆ ನೋಡಿದ್ದೀವಿ. ಎಲ್ಲ ಮೊದಲ ಮಾಲಿ ಹಾಕ್ಕೊಂಡು ಗುಲಾಲ್ ಹಾಕ್ಕೊಂಡು ಹೋಗಿ ಸೋತು ಹೊರಗೆ ಬಂದವ್ರನ್ನ ನೋಡಿದ್ದೀವಿ. ಈ ಚುನಾವಣೆ ಎಲ್ಲಿವರೆಗೆ ಆಗ್ತೈತೆ, ಎಲ್ಲಿವರೆಗೆ ಘೋಷಣೆ ಆಗೋಲ್ಲ, ಅಲ್ಲಿವರೆಗೆ ಹೇಳಲಿಕ್ಕಾಗೋಲ್ಲ. ಸತೀಶ್ ಜಾರಕಿಹೊಳಿ ಅಂತಂದರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ. ಒಂದು ಈ ಥರ ಒಂದು ದೊಡ್ಡ ದೊಡ್ಡ ನಾಯಕರು, ಗಡಾಗಡಿ ನಾಯಕರು ಅಂತ ಕೇಳಿರುವಂಥ ವ್ಯಕ್ತಿ. ಕರೆಕ್ಟ್. ಆದರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗಲಾಟೆ ದೋಮಿಗಳು ಗಲಾಟೆ ಏನಾಗುತ್ತೆ? ಅದೇ ಹೇಳ. ಎಲ್ಲ ಕಡೆ ಆಗ್ತಾವ ಇಲ್ಲ? ಒಂದು 3-4 ಕಡೆ ಆಗಿದೆ, ಆಗಿಲ್ಲ. ನಾವು ಹೇಳ್ತೀವಿ. ಅದು ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದಾರ ಯಾರು? ಅವ್ರು ಬಂದ ಮೇಲೆ ನಾವು ಬಂದೀವಿ. ಅದು ಸಭೆ ಮುಗಿದ ಮ್ಯಾಗ ನಾವು ಬಂದೀವಿ. ಸಭೆದಾಗ ಮುಂದೆ ಉಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರು ಮುಂದೆ ಗಲಾಟೆ ಮಾಡಿಸಿದ್ರು. ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು. ಅವ್ರು ಬರ್ದು ಏನು ಅವಶ್ಯಕತೆ? ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದ್ದಾರೆ. ಅವರು ಹೋಗಿದ್ರಾ? ಮೀಟಿಂಗ್ ನಡೆದಾಗ ಒಳಗೆ ಹೋದ್ರು. ಅವರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನು ನೀವು ಪ್ರಶ್ನೆ ಮಾಡಿ. ಸುಮ್ಮನೆ 100% ಮತ್ತು ತಂಗಾರ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರೂ. ಅದು ಸುಮ್ಮನೆ ಹೇಳೋದು ಅಷ್ಟೇ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. TC ಕುಣಿಸಿಲ್ಲ ಜನ. ನಿರ್ಧಾರ ಜೊತೆ ನಾವು ಮಾಡಿದ್ದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು. ಈ 2 ಅವರು ಬ್ರ್ಯಾಂಡ್ ಬಾಗೇವಾಡಿ. ಈಗ ಹೊರಗಿನವರು ಜಾತಿ 2 ಈಗ ಅವ್ರ ರಕ್ಷಣೆ ಮಾಡೋದು. ಅದು ಮಾಡೋಲ್ಲ. ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಪರವಾಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತೊಗೊಂಡೋಗಿದ್ದಾರೇನ? ಸುಮ್ಮನೆ ನಾವು ಹೇಳೇ ಇಲ್ಲ. ಹೋದ್ರೂ ನಮಗೇನು ಬರಕ್ಕೆ ಬಿಡೋದಿಲ್ಲ. ಸರ್, ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂಥದ್ದು ಸರ್. ಹೇಳಿದ್ರಲ್ಲ, ಅದು ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಹೋಗಲೇಬೇಕು.
ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ದು, ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ? ಮೇಲ್ಪಟ್ಟು ವಿ ಎಲ್ ಪಾಟೀಲ್ ಇದ್ದರು. ಬೆಳಗಾವಿ ಕ್ಲಬ್ ರೋಡ್ಗೆ ಹೋಗ್ತಿದ್ವಿ, ಯಾರಿದ್ರಲ್ಲಿ? ಅವ್ರ ಕಡೆ ಹೋಗಿದ್ವಿ. ಉಮೇಶ್ ಕತ್ತಿ ಬಾಗೇವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಪ್ರಭಾಕರ್ ಕೋರಿ ಅಂಕಲಿಗೆ ಹೋಗ್ತಿದ್ದೀವಿ. ಈಗ ಸತೀಶ್ ಜಾರಕಿಹೊಳಿ ಹೇಳೋ ಅಧಿಕಾರ ಇದೆ. ಸಾಮಾನ್ಯ ಜನ ಬರ್ತಾರೆ, ಹೋಗ್ಬಾರ್ದಂತಿಲ್ಲಿದೆ. ಮತ್ತು ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಎಲ್ಲಿ ನಾಯಕರು ಇರ್ತಾರೆ, ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ಅದನ್ನೇ ಇವರು ಹೇಳ್ಕೊತ ಕೂತ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ? ಹಾಂ, 20 ಆಗೋಲ್ಲ. 13 ಘಟಪುರ, ಈ ಕಡೆ ಒಂದು 5-6. ಬುಗಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತ್ರಿ. ಈ ಸಂಪೇನ ಅದು ದೂರ. ಹಂಗೆ ಸುಮ್ಮನೆ ಹೇಳ್ತಾನೆ ರಮೇಶ್ ಕತ್ತಿ ಭಾಷಣ ಮಾಡೋಕ್ಕೆ ಶೂರ್. ಅದೇ ನಾವು ಮೀರ್ಸಕ್ಕೆ ಯಾರಿಗೂ ಹುಕ್ಕೀರ್ ತಾಲೂಕಿನಾಗ ಸಾಧ್ಯ ಇಲ್ಲ. ಭಾಷಣ ಮೇಲೆ ನೀವು ಹೋಗ್ಬೇಡಂತ ನಮ್ಮ ವಿನಂತಿ, ರಿಯಾಲಿಟಿ. ಓಕೆ, ಹುಕ್ಕೇರಿ ಇದೇ ಥರ ಆದ್ರೆ 144 ಏನಾದರೂ ಸೆಕ್ಷನ್ ಜಾರಿ ಅವಶ್ಯಕತೆ ಇಲ್ಲ. ಅದು ಅದೇ ಅದಕ್ಕೆ ಅವಶ್ಯಕತೆ ಇದೆ, ಅದು ಹತ್ರ ಅವಶ್ಯಕತೆ ಬೀಳಲ್ಲ. ಪೊಲೀಸರು ಹೋಗಿಲ್ಲ ಅಂದರೆ ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ. ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ, ಯಾರ ಸೆಕ್ರೆಟ್ರಿ. ನಮಗೆ ಗೊತ್ತಾಗಿಲ್ಲ, ಸೆಕ್ರೆಟ್ರಿ ಕೊಟ್ಟಿಲ್ಲ. ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ದೀವಿ, ಇಲ್ಲಿ ಇವನು ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಟ್ಟರೆ ನಾವು ಕಳಿಸ್ತಿದ್ದೀವಿ ಅಂತ ಹೇಳಿದ್ರು. ಸೊ ಅದು ಇಶ್ಯೂ ನಾನು ಕೇಳಿದೆ, ಇಷ್ಟೆಲ್ಲ ಗಲಾಟೆ ಆದಾಗ ಯಾಕೆ ಹೋಗಿಲ್ಲ ಅಂತ. ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ. ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸಿವಿ ಅಂತ SP ಅವ್ರು ಹೇಳಿದರು. ಓಕೆ, ಥ್ಯಾಂಕ್ ಯು.